ಹಾಯ್ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದು 2026ರಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಈಗ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅಥವಾ ಯೂಟ್ಯೂಬರ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ. ಈ ಒಂದು ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ನೀವು ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ನೀವು ಕೂಡ ಚೆನ್ನಾಗಿ ಅರ್ನ್ ಮಾಡಿ ಆ್ಯಂಡ್ ಬೆಳೀರಿ. ಈ ಒಂದು ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಬೇಕು ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಕ್ರೋಮ್ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಲಾಗಿನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಲಾಸ್ಟಲ್ಲಿ ಟಾಪ್ ರೈಟಲ್ಲಿ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಕಾಣ್ತಾ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸ್ವಿಚ್ ಅಕೌಂಟ್ಸ್ ಅಂತ ಇರುತ್ತೆ. ನೀವು ನೋಡ್ತಿರ್ಬೋದು, ಸ್ವಿಚ್ ಅಕೌಂಟ್ಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ವ್ಯೂ ಆಲ್ ಚಾನಲ್ಸ್ ಅಂತ ಇರುತ್ತೆ. ಸ್ವಿಚ್ ಅಕೌಂಟ್ಸಲ್ಲಿ ವ್ಯೂ ಆಲ್ ಚಾನಲ್ಸ್ ಅಂತ ಕೊಟ್ಟರೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ಹತ್ರ ಇರೋ ಆಲ್ರೆಡಿ ನಿಮ್ಮ ಹತ್ರ ಇರೋ ಚಾನಲ್ಗಳೆಲ್ಲ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಯಾವ್ದಾದ್ರು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಕ್ಲಿಕ್ ಮಾಡಿ. ಕ್ರಿಯೇಟ್ ಚಾನಲ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ನೇಮ್ ಕೇಳುತ್ತೆ. ನೀವು ಯೂಟ್ಯೂಬ್ಗೆ ಯಾವ ಒಂದು ನೇಮ್ನ ಇಡಬೇಕು ಅಂದ್ಕೊಂಡಿದ್ದೀರಾ ಆ ನೇಮ್ ಇಲ್ಲಿ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಆ್ಯಂಡ್ ಇದಕ್ಕೂ ಮುಂಚೆ ಒಂದು ಬೋನಸ್ ಟಿಪ್ ಕೂಡ ಇದೆ. ಅದೇನು ಅಂದರೆ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಯಾವ ಥರ ಬೇಕಾದ್ರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಬೋದು. ಬಟ್ ಅದೆಲ್ಲ ಇಲ್ಲಿ ಮ್ಯಾಟ್ರು. ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ನೀವು ಏನು ಹೆಸರಿಕೊಬೇಕು ಅಂದ್ಕೊಂಡಿದ್ದೀರ ಅದನ್ನು ಮೊದಲನೇ ಸರಿನೇ ಕರೆಕ್ಟಾಗಿ ಗುರುತಿಟ್ಕೊಳ್ಳಿ. ಯಾವುದನ್ನು ನನ್ನ ಒಂದು ಚಾನಲ್ಗೆ ನೇಮ್ ಇಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಖಂಡಿತ 100 ಸತಿ ಯೋಚನೆ ಮಾಡಿ ಅದೊಂದು ಚಾನಲ್ ಹೆಸರನ್ನ ನೀವು ಇಟ್ಕೊಳ್ಳಿ. ಆಮೇಲಿಂದ ಕೂಡ ಚೇಂಜ್ ಮಾಡ್ಕೊಬೋದು. ಬಟ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಲ್ಲ. ಬಟ್ ಸುಮ್ಮನೆ ಏನಕ್ಕೆ, ಅದೆಲ್ಲ ಆಲ್ಗರಿಥಮ್ಗೂ ಸುಮ್ಮನೆ ಎಲ್ಲ ಡೌನ್ ಆಗುತ್ತೆ. ಅದರಿಂದ ಚೇಂಜ್ ಮಾಡ್ಕೊಬೋದು, ಆ ಥರ ಏನಿಲ್ಲ. ಬಟ್ ನೀವು ಸುಮ್ಮನೆ ಮುಂಚೆನೇ ನೀವು ಡಿಸೈಡ್ ಮಾಡಿಕೊಂಡು ಇಟ್ಕೊಂಡ್ರೆ, ಒನ್ ಟೈಮ್ ಇಟ್ಕೊಂಡ್ರೆ ಅದು ಬೆಟರ್ ಅಲ್ವಾ. ಅದಕ್ಕೋಸ್ಕರ ನೀವು ಮುಂಚೆನೇ ನೀವೇನು ಹೆಸರು ಇಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾವ ಹೆಸರನ್ನ ಇಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಒಂದ್ಸತಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಯಾರಾದರೂ ಆ ಹೆಸರನ್ನ ಆಲ್ರೆಡಿ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಇನ್ ಕೇಸ್ ಏನಾದರೂ ನೀವು ಇಟ್ಕೊಬೇಕಾಗಿರೋ ಹೆಸರನ್ನ ಇನ್ನೊಬ್ರು ಯಾರಾದರೂ ಇಟ್ಕೊಂಡಿದ್ರೆ ನೀವು ಆ ಹೆಸರನ್ನ ಇಟ್ಕೊಂಬೇಡಿ. ನೀವು ಅದನ್ನು ಬಿಟ್ಟು ಬೇರೆ ಒಂದು ನೇಮ್ನ ನೀವು ಇಟ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ಇನ್ ಕೇಸ್ ಅವ್ರೇನಾದ್ರೂ ನಿಮ್ಮ ಮೇಲೆ ಯೂಟ್ಯೂಬಲ್ಲಿ ಕಾಪಿರೈಟ್ ಏನಾದರೂ ಸ್ಟ್ರೈಕ್ ತಗೊಂಬಂದರೆ ನನ್ನ ಒಂದು ಚಾನಲ್ನ ನನ್ನ ಚಾನಲ್ ನೇಮ್ನ ಇವರು ಕೂಡ ಇಟ್ಕೊಂಡಿದ್ದಾರೆ ಅಂತ ಏನಾದರೂ ಅವರು ರೈಸ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ನೇಮ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳೋ ಅಂಥ ಟೈಮ್ ಕೂಡ ಬರುತ್ತೆ. ಸೊ ಅದರಿಂದ ನೀವು ಏನು ಚಾನಲ್ಗೆ ಹೆಸರು ಇಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಮುಂಚೆನೇ ಇಟ್ಕೊಳ್ಳಿ. ಓಕೆ, ಅದು ಡಿಸೈಡ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಎಂಟರ್ ಮಾಡಿ. ನಾನು ಸುಮ್ಮನೆ ಇಲ್ಲಿ ರ್ಯಾಂಡಮ್ ಆಗಿ ಎಂಟರ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ನೋಡ್ತಾ ಇರ್ಬೋದು, ನಾನು ಕನ್ನಡಿಗ ಬ್ಲಾಗ್ಸ್ ಅಂತ ಇಟ್ಟಿದ್ದೀನಿ. ಕ್ರಿಯೇಟ್ ಚಾನಲ್ ಅಂತ ಕೊಡಿ. ನೀವು ಕ್ರಿಯೇಟ್ ಚಾನಲ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಒಂದು ಚಾನಲ್ ಇಲ್ಲಿ ಕ್ರಿಯೇಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕನ್ನಡಿಗ ಚಾನಲ್ ಅಂತ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಚಾನಲ್ ಇವಾಗಿನ ಕ್ರಿಯೇಟ್ ಮಾಡಿರೋ ಒಂದು ಚಾನಲ್ ಇಲ್ಲಿ ನಿಮಗೆ ಕಾಣಿಸ್ತಿದೆ. ಇದಾದ್ಮೇಲೆ ನೀವು IT ಸ್ಟುಡಿಯೋ ಹೋಗಿ. ನೆಕ್ಸ್ಟ್ ಇದಕ್ಕೆಲ್ಲ ಸೆಟಪ್ ಮಾಡ್ಕೊಬೇಕು. ತುಂಬ ಜನ ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಾದ್ಮೇಲೆ ಅದಕ್ಕೆ ಅವರು ಒಂದು ಟ್ಯಾಕ್ಸ್ ಆಗಲಿ ಅವರ ಒಂದು ಚಾನಲ್ನ ಸೆಟಪ್ ಮಾಡ್ಕೊಳಲ್ಲ. ಡೈರೆಕ್ಟಾಗಿ ಅವರು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಯೂಟ್ಯೂಬ್ಗೆ ನಿಮ್ಮ ಒಂದು ಚಾನಲ್ ನೀವು ಯಾವ್ದ್ರ ಬೇಸ್ಡ್ ವೀಡಿಯೋ ಮಾಡ್ತಿದ್ದೀರಾ ಅಂತ ಚಾನಲ್ಗೆ ಗೊತ್ತಾಗ್ತಿರಲ್ಲ, ಯೂಟ್ಯೂಬ್ಗೂ ಗೊತ್ತಾಗ್ತಿರಲ್ಲ. ಹಂಗಿದ್ಮೇಲೆ ನಿಮ್ಮ ವಿಡಿಯೋನ ಯಾವ ಜನಕ್ಕೆ ಅಂತ ಅದು ರೆಕಮೆಂಡ್ ಮಾಡುತ್ತೆ. ಸೊ ಅದರಿಂದ ನೀವು ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ನೀವು IT ಸ್ಟುಡಿಯೋದೋಗಿ ಹೋಗಿ ನಿಮ್ಮ ಒಂದು ಚಾನಲ್ನ ಸೆಟ್ಟಿಂಗ್ನ ನೀವೆಲ್ಲ ಕ್ಲಿಯರಾಗಿ ಸೆಟ್ಟಿಂಗ್ ಮಾಡಿಕೊಂಡು ಅದಾದ್ಮೇಲಿಂದ ನೀವು ನಿಮ್ಮ ಒಂದು ಚಾನಲಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಆ್ಯಂಡ್ ನೀವು IT ಸ್ಟುಡಿಯೋಗೆ ಹೋಗಿ IT ಸ್ಟುಡಿಯೋದಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಚಾನಲಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರೋ ಆ ಚಾನಲ್ನಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಲಾಗಿನ್ ಆಗಿದೆ. ಇದರಲ್ಲಿ ಮೊದಲನೇ ಸ್ಟೆಪ್ಪು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಸ್ಟಮೈಸೇಷನ್ ಅಂತ. ಇದರಲ್ಲಿ ಹೋದರೆ ನೀವು ವೆರಿಫೈ ದಟ್ಸ್ ಇಟ್ಸ್ ಯು ಅಂತ ಇದೆ. ನೆಕ್ಸ್ಟ್ ಅಂತ ಕೊಡಿ. ನೀವು ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ವೆರಿಫೈ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದರಲ್ಲಿ ಬ್ಯಾನರ್ ಇಮೇಜ್ ಅಂತ ಇದೆ. ನೀವು ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾನರ್ ಫೋಟೋನ ನೀವು
ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಅಪ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ಸೆಕೆಂಡು ನೀವು ನೋಡ್ತಾ ಇರ್ಬೋದು ಪಿಕ್ಚರ್ ಅಂತ ಇದೆ, ಇಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಪ್ರೊಫೈಲ್ ಪಿಕ್ ಅಪ್ಡೇಟ್ ಆಗುತ್ತೆ. ಈ ಕಸ್ಟಮೈಸೇಷನಲ್ಲಿ ಇವೆರಡು ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನೇಮು ಮತ್ತು ಹ್ಯಾಂಡಲ್ ಕೂಡ ಚೇಂಜ್ ಮಾಡ್ಕೊಬೋದು. ಆ್ಯಂಡ್ ಮೊದಲೇ ಹೇಳಿದ್ನಲ್ಲ, ಇದನ್ನ ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟೇ ನೀವು ಫಿಕ್ಸ್ ಮಾಡ್ಕೊಂಡು ಅದಾದ್ಮೇಲಿಂದ ಯೂಟ್ಯೂಬ್ ಚಾನಲ್ನ ಅಕೌಂಟ್ನ ಕ್ರಿಯೇಟ್ ಮಾಡಿ. ಆ್ಯಂಡ್ ಹಂಗೆ ಡೌನಲ್ಲಿ ಬಂದರೆ ನೀವು ನಿಮ್ಮ ಒಂದು ಚಾನಲ್ ಯಾವುದ್ರ ಬಗ್ಗೆ ಇದೆ ಅನ್ನೋದು, ನೀವು ವ್ಲಾಗ್ಸ್ ಮಾಡ್ತಾ ಇದ್ದೀರಾ ಅಥವಾ ಕುಕಿಂಗ್ ಚಾನಲ್ ಮಾಡ್ತಾ ಇದ್ದೀರಾ ಅಥವಾ ಟೆಕ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಇನ್ಫಾರ್ಮೇಷನ್ ವಿಡಿಯೋಸ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಚಾನಲ್ ಯಾವುದ್ರ ಬೇಸ್ಡ್ ಮೇಲೆ ಮಾಡ್ತಾ ಇದ್ದೀರಾ ಅದರದ್ದು ನೀವು ಕ್ಲಿಯರಾಗಿ ಒಂದು ಡಿಸ್ಕ್ರಿಪ್ಷನ್ ಬರೀರಿ. ನಾನು ಈ ಥರ ಒಂದು ಚಾನಲ್ ಮಾಡ್ತಾ ಇದ್ದೀನಿ, ನನ್ನ ವಿಡಿಯೋಸಲ್ಲಿ ನನ್ನ ಒಂದು ಅಕೌಂಟಲ್ಲಿ ಈ ಥರ ಒಂದು ಚಾನಲಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ ಅನ್ನೋದನ್ನೆಲ್ಲ ನೀವು ಇಲ್ಲಿ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬರೋದ್ರೆ ಯೂಟ್ಯೂಬ್ಗೆ ಅರ್ಥ ಆಗುತ್ತೆ ನಿಮ್ಮ ಒಂದು ಚಾನಲ್ ಯಾವ ಬೇಸ್ ಮೇಲೆ ಇದೆ ಅನ್ನೋದೊಂದು ಅರ್ಥ ಆಗುತ್ತೆ. ಸೊ ಅದರಿಂದ ನಿಮ್ಮ ಒಂದು ಡಿಸ್ಕ್ರಿಪ್ಷನು ತುಂಬ ಇಂಪಾರ್ಟೆಂಟು. ಇದೆಲ್ಲ ನೀವು ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ನೀವು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೀವು ಹಂಗೆ ಕೆಳಗಡೆ ಬಂದರೆ ಚಾನಲ್ URL, ನಿಮ್ಮ ಒಂದು ಚಾನಲ್ URL ಇದನ್ನು ಶೇರ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ಗೆ ಯಾರಿಗಾದರೂ ನೀವು ಇದರ ಚಾನಲ್ ಲಿಂಕ್ನ ಶೇರ್ ಮಾಡ್ಕೊಬೋದು. ಆ್ಯಂಡ್ ಹಂಗೆ ಕೆಳಗಡೆ ಬಂದರೆ ನಿಮಗೆ ಲಿಂಕ್ಸ್ ಅಂತ ಕಾಣ್ತಾ ಇರುತ್ತೆ, ಇದ್ರೊಳಗಡೆ ನೀವು ಆ್ಯಡ್ ಲಿಂಕ್ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಪೋಸ್ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಇದೆ ಅಂದ್ಕೊಂಡ್ರೆ ಫೇಸ್ಬುಕ್ ಅಂತ ಟೈಪ್ ಮಾಡಿ, ಫೇಸ್ಬುಕ್ ಇದು ಪೇಜ್ ಇದೆ ಅಂದರೆ ಫೇಸ್ಬುಕ್ ಅಂತ ಟೈಪ್ ಮಾಡಿ ನೀವು ಫೇಸ್ಬುಕ್ದೊಂದು ಚಾನಲ್ URLನ ತೊಗೊಂಬಂದು ನೀವು ಇಲ್ಲಿ ಹಾಕೊಬೋದು. ಇದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾರಾದರೂ ಒಬ್ಬರು ನಿಮ್ಮ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡ್ರೆ ಅಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕೂಡ ಅವ್ರಿಗೆ ರೆಕಮೆಂಡ್ ಆಗ್ತಾ ಇರುತ್ತೆ. ಸೊ ಈ ಥರ ನಿಮ್ಮ ಒಂದು ಚಾನಲ್ನ ಮಲ್ಟಿಪಲ್ ಚಾನಲ್ ನೀವು ಅಪ್ಲೋಡ್ ಮಾಡ್ಕೊಬೋದು. ನೀವು ಸೇವ್ ಕೊಟ್ಟಾದ್ಮೇಲೆ URL ಹಾಕಾದ್ಮೇಲೆ ಮತ್ತೆ ನಿಮ್ಮ ಕೆಳಗಡೆ ಆ್ಯಡ್ ಲಿಂಕ್ ಅಂತ ಇದೆ, ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಇಲ್ಲಿಗೆ ನಿಮ್ಮ ಚಾನಲ್ದು ನಿಮ್ಮ ಒಂದು ಪೇಜ್ದು ಲಿಂಕು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಕಾಂಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಇಮೇಲ್ ಅಂತ ಇದೆ. ಇಲ್ಲಿ ನೀವೇನಾದರೂ ನಿಮಗೆ ಯಾರಾದರೂ ಪೇಯ್ಡ್ ಕೊಲಾಬ್ರೇಷನ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ನೀವಿಲ್ಲಿ ನಿಮ್ಮ ಒಂದು ಮೇಲ್ ಐ ಡಿನ ಎಂಟರ್ ಮಾಡ್ಕೊಬೋದು. ನೀವಿಲ್ಲಿ ಮೇಲ್ ಐ ಡಿ ಎಂಟರ್ ಮಾಡಿಕೊಂಡ್ರೆ ಯಾರಾದರೂ ಒಬ್ಬರು ನಿಮಗೆ ಮೇಲ್ ಐ ಡಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪೇಯ್ಡ್ ಪ್ರಮೋಷನ್ ಆಗಲಿ ಅಥವಾ ಕ್ವೈರೀಸ್ ಆಗಲಿ ಏನೇ ಇದ್ರೂ ಅವರು ಸಾಲ್ವ್ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಜಿಮೇಲ್ ಐ ಡಿನ ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಒಂದು ಪರ್ಸ್ನಲ್ ಆದರೂ ಆಗಿರ್ಬೋದು ಅಥವಾ ಯೂಟ್ಯೂಬಿಗೆ ಕೊಟ್ಟಿರೋದಾದರೂ ಆಗಿರ್ಬೋದು, ನೀವು ಯಾವ್ದಾದ್ರು ಸರಿ ನಿಮ್ಮ ಒಂದು ಜಿಮೇಲ್ ನೀವು ಇಲ್ಲಿ ಎಂಟರ್ ಮಾಡ್ಕೊಬೋದು. ಆ್ಯಂಡ್ ವಿಡಿಯೋ ವಾಟರ್ ಮಾರ್ಕ್ ಅಂತ ಇದೆ. ವಿಡಿಯೋ ವಾಟರ್ ಮಾರ್ಕ್ ಅಂದರೆ ಏನು? ಸಪೋಸ್ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆ ವಿಡಿಯೋದಲ್ಲಿ ನೀವು ಯಾವುದೇ ಥರ ವಾಟರ್ ಮಾರ್ಕ್ ಹಾಕಿರಲ್ಲ, ನೀವು ಯಾವ ಥರ ವಿಡಿಯೋ ಶೂಟ್ ಮಾಡಿರ್ತೀರ ಅದೇ ಥರ ಎಡಿಟ್ ಮಾಡಿ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀರ. ಯೂಟ್ಯೂಬಲ್ಲಿ ವಿಡಿಯೋ ವಾಟರ್ ಮಾರ್ಕ್ ಅಂದರೆ ಏನಂದರೆ, ನೀವು ಇಲ್ಲಿಗೆ ಅಪ್ಲೋಡ್ ಅಂತ ಕೊಟ್ಟು ನಿಮ್ಮ ಒಂದು ಇಮೇಜ್ನ ಯಾವ್ದಾದ್ರು ನೀವು ಇಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಇಲ್ಲಿ ಕೇಳುತ್ತೆ ಎಂಟೈರ್ ವಿಡಿಯೋಗೆ ನೀವು ಈ ಒಂದು ವಾಟರ್ ಮಾರ್ಕ್ ಆ್ಯಡ್ ಮಾಡಬೇಕಾ ಅಥವಾ ಕಸ್ಟಮಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಆ್ಯಡ್ ಮಾಡಬೇಕಾ ಅಥವಾ ಸ್ಟಾರ್ಟಿಂಗಲ್ಲಿ ಮಾತ್ರ ಆ್ಯಡ್ ಮಾಡಬೇಕಾ ಅಂತ ಕೇಳುತ್ತೆ. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಒಂದು ಫುಲ್ಲು ವಿಡಿಯೋ ಪ್ಲೇ ಮಾಡೋ ಹತ್ರ ಕೆಳಗಡೆ ಟಾಪ್ ರೈಟಲ್ಲಿ ಬಾಟಮಲ್ಲಿ ನಿಮ್ಮ ಒಂದು ವಿಡಿಯೋ ಮೇಲೆ ನಿಮ್ಮ ಒಂದು ಫೋಟೋ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು ವಾಟರ್ ಮಾರ್ಕ್. ನಿಮ್ಮ ಒರಿಜಿನಲ್ ವಿಡಿಯೋದಲ್ಲ ಅದೇನಿರಲ್ಲ, ಯೂಟ್ಯೂಬ್ ಅವರು ಸಪ್ರೇಟಾಗಿ ವಾಟರ್ ಮಾರ್ಕ್ ಅಂತ ನಿಮ್ಗಲ್ಲಿ ಆ್ಯಡ್ ಮಾಡಿರ್ತಾರೆ. ಓಕೆ, ಇದಿಷ್ಟು ಚಾನಲ್ ಕಸ್ಟಮೈಸೇಷನಲ್ಲಿ ನೀವು ಮಾಡ್ಕೊಬೋದು. ಆ್ಯಂಡ್ ಅದನ್ನು ಬಿಟ್ಟರೆ ನೀವು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಇದೆ. ನೆಕ್ಸ್ಟು ಇದೆಷ್ಟೆಲ್ಲ ಅರ್ಥ ಆಯ್ತಲ್ಲ, ನೀವು ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋನ ನೋಡಿಕೊಂಡು ನಿಧಾನಕ್ಕೆ ನಿಮ್ಮ ಒಂದು ಚಾನಲ್ನ ಸೆಟಪ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಮಾಡ್ದಲೇ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ವ್ಯೂಸ್ ಕೂಡ ಬರದೇ ಇರ್ಬೋದು, ಸಬ್ಸ್ಕ್ರೈಬರ್ಸ್ ಆಗದೆ ಇರ್ಬೋದು. ಅದೆಲ್ಲ ಏನಕ್ಕೆ, ಸುಮ್ಮನೆ ಇದೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿದ್ರೆ ಒಳ್ಳೇದಲ್ವಾ. ಸೊ ನೆಕ್ಸ್ಟು ನೀವು ಸೆಟ್ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಜನರಲ್ ಅಂತ ಕೇಳ್ತಾ ಇರುತ್ತೆ. ಸಪೋಸ್ ಇದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನೀವೇನಾದರೂ ನಿಮ್ಮ ಒಂದು ವಿಡಿಯೋಗೆ ಅರ್ನಿಂಗ್ಸ್ ಬಂದರೆ ಅದು ಅರ್ನಿಂಗ್ಸು ನಿಮಗೆ US ಡಾಲರ್ ಅಂತ ತೋರಿಸ್ತಾ ಇರುತ್ತೆ. ಯಾಕಂದರೆ ಯೂಟ್ಯೂಬು ನಾರ್ಮಲಿ US ಬೇಸ್ಡ್ ಕಂಪ್ನಿ, ಅದರಿಂದ ಅದು ಯೂಟ್ಯೂಬಲ್ಲಿ US ಡಾಲರ್ ಅಂತ ಬೈ ಡಿಫಾಲ್ಟಾಗಿ ತೋರಿಸ್ತಾ ಇರುತ್ತೆ. ನೀವಿಲ್ಲಿ ಬೇಕಾದ್ರೆ INRಗೆ ಚೇಂಜ್ ಮಾಡ್ಕೊಬೋದು. INR ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಂಡಿಯನ್ ರುಪಿ ಅಂತ ಐತೆ. ನೀವು INRಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಕೊಟ್ಟರೆ ನಿಮ್ಮ ಒಂದು INR ಇಲ್ಲಿ ಸೇವ್ ಆಗುತ್ತೆ. ನಿಮಗೆ ಇಂಡಿಯನ್ ಕರೆನ್ಸಿಲಿ ನಿಮ್ಮ ಒಂದು ಅರ್ನಿಂಗ್ ಮಾಡಿರೋ ಒಂದು ದುಡ್ಡು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ಸೆಕೆಂಡಲ್ಲಿ ನೀವು ಚಾನಲ್ ಅಂತ ಇದೆ,
ಈ ಚಾನಲ್ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್, ಇಲ್ಲಿ ಯಾವಾಗ ನೀವು ಯಾವ ಕಂಟ್ರಿಲಿ ಇದ್ದೀರಾ ಅಂತ ಅರ್ಥ. ನೀವು ಇಂಡಿಯಾದಲ್ಲಿ ಇದ್ರೆ ಇಂಡಿಯಾದಲ್ಲಿ ಅಂತ ಹಾಕಿ, ಅಮೇರಿಕಾದಲ್ಲಿ ಇದ್ರೆ ಅಮೇರಿಕಾ ಅಂತ ಹಾಕಿ. ನಾನಿಲ್ಲಿ ನಾರ್ಮಲ್ ಆಗಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕೀವರ್ಡ್ಸು, ನಿಮ್ಮ ಒಂದು ಚಾನಲ್ಗೆ ನೀವು ಹಾಕ್ಬೇಕಾಗಿರೋಂಥ ಕೀವರ್ಡ್ಸ್ ಇದು. ನೀವು ವ್ಲಾಗಿಂಗ್ ಮಾಡ್ತಾ ಇದ್ರೆ ವ್ಲಾಗಿಂಗ್ ರಿಲೇಟೆಡು ಡೈಲಿ ವ್ಲಾಗ್ಸು, ಕನ್ನಡ ವ್ಲಾಗ್ಸು, ಅಥವಾ ಬ್ಯಾಂಗ್ಳೂರ್ ವ್ಲಾಗ್ಸ್, ಡೈಲಿ ಲೈಫ್ ಸ್ಟೈಲ್, ಈ ಥರ ಒಂದು ನಿಮ್ಮ ಒಂದು ಕೀವರ್ಡ್ಸ್ ಹಾಕೊಳ್ಳಿ. ನಿಮ್ಮ ಒಂದು ಚಾನಲ್ ಯಾವ್ದು ರಿಲೇಟೆಡ್ ಅಂತ ಹೇಳ್ಬಿಟ್ಟು ಒಂದು ಕೀವರ್ಡ್ಸ್ ಹಾಕೊಳ್ಳಿ. ಇದಕ್ಕೆ ಬೇಕು ಹೋದರೆ ನೀವು ಚಾಟ್ ಜಿ ಪಿ ಟಿ ಹೆಲ್ಪ್ ಕೂಡ ತೊಗೊಬೋದು. ನೀವು ಚಾಟ್ ಜಿ ಪಿ ಟಿಗೆ ಕರೆಕ್ಟಾಗಿ ನಿಮ್ಮ ಒಂದು ರಿಕ್ವೈರ್ಮೆಂಟ್ ತಕ್ಕಂತೆ ನೀವು ಕೊಟ್ಟರೆ ಅದು ನಿಮಗೆ ಬೇಕಾಗಿರೋ ಅಂಥ ಒಂದು ಕೀವರ್ಡ್ಸು ನಿಮಗೆ ಕೊಡುತ್ತೆ. ಕೊಟ್ಟಾದ್ಮೇಲೆ ನೀವು ಸೇವ್ ಅಂತ ಕೊಟ್ಟರೆ ನಿಮಗಿಲ್ಲಿ ಒಂದು ನಿಮ್ಮ ಚಾನಲ್ನ ಕೀವರ್ಡ್ಸು ಕೂಡ ಸೇವ್ ಆಗುತ್ತೆ. ಆ್ಯಂಡ್ ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲಿ ಹೋದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಚಾನಲ್ ಕಿಡ್ಸಿಗೆ ಮಾಡಿರೋದಾ ಅಂತ ಕೇಳ್ತಾ ಇದೆ, ಅಥವಾ ಕಿಡ್ಸಿಗೆ ಮಾಡದೇ ಇಲ್ದಿರೋದಾ, ಕಿಡ್ಸಿಗ ಅಥವಾ ಕಿಡ್ಸಿಗೆ ಅಲ್ವಾ, ಅಥವಾ ನೀವು ಪ್ರತಿ ಟೈಮು ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಚೂಸ್ ಮಾಡ್ಬೇಕಂತ ಕೇಳ್ತಾ ಇದೆ. ನೀವೇನಾದರೂ ಇದನ್ನು ಕಿಡ್ಸಿಗೆ ಮಾಡಿದರೆ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕಿಡ್ಸಿಗೆ ಮಾಡಿಲ್ಲ ಅಂದರೆ ನಾನು ಕಿಡ್ಸಿಗೆ ಮಾಡಿಲ್ಲ ಈ ಚಾನಲ್ನ, ಎಬೋ ಕಿಡ್ಸ್ ಅಂತ ಇದೆ. ಸೊ ಅದರಿಂದ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಅಥವಾ ಇದು ಯಾವುದು ಬೇಡಪ್ಪ, ನಾನು ಯಾವ ಪ್ರತಿ ಟೈಮು ರಿವ್ಯೂ ಮಾಡ್ತೀನಿ ಅನ್ನೋದೇನಾದರೂ ಇದ್ದರೆ ನೀವು ಇಲ್ಲಿ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವರಿ ವಿಡಿಯೋ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ನೀವು ಬಂದರೆ ಅಲೋ ವ್ಯೂವರ್ಸ್ ಟು ಕ್ಲಿಕ್ ಮೈ ಕಂಟೆಂಟ್ ಅಂತ ಇದೆ. ನಿಮ್ಮ ಒಂದು ಕಂಟೆಂಟ್ನ ಹೌದು ಕ್ಲಿಕ್ ಮಾಡ್ಕೊಬೋದಾ, ವ್ಯೂವರ್ಸ್ಗಳು ಯೂಸ್ ಮಾಡ್ಕೊಬೋದಾ ಅಂತ ಇದೆ. ನೀವು ಇಲ್ಲಿ ಬೇಕು ಅಂದರೆ ಯೂಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಆಫ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಬಂದರೆ ನೀವು ಈಗಿನ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ನಿಮ್ಮ ಒಂದು ಸ್ಟ್ಯಾಂಡರ್ಡು ಫ್ಯೂಚರ್ಸು ನಿಮ್ಗೆ ಇಲ್ಲಿ ಎಲಿಜಿಬಲ್ ಇರುತ್ತೆ. ಸೊ ನೆಕ್ಸ್ಟ್ ಲೆವೆಲಾಗಿ ಏನಾದರೂ ನೀವು ಮೋರ್ ದೆನ್ ಇಲ್ಲಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಸ್ಟಮ್ ತಮ್ನೇಲ್ ಏನಾದರೂ ನೀವು ಮಾಡ್ಕೊಬೇಕು, ಲೈವ್ ಸ್ಟ್ರೀಮ್ ಮಾಡಬೇಕು, ಅಥವಾ ನಿಮ್ಮ ಒಂದು ವಿಡಿಯೋ ಏನಾದರೂ 15 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಅದು ನಿಮಗೆ ಈ ಒಂದು ಫ್ಯೂಚರ್ನ ಎನೇಬಲ್ ಮಾಡ್ಕೊಳ್ಳಿನಾರೆ ಅದು ನಿಮಗೆ ಆನ್ ಆಗಲ್ಲ. ಓಕೆ, 15 ನಿಮಿಷಕ್ಕಿಂತ ಮೇಲೆ ಏನಾದರೂ ನಿಮ್ಮ ಒಂದು ವಿಡಿಯೋ ಅದು ಇದ್ದರೆ ಅದು ಯೂಟ್ಯೂಬ್ಗೆ ಅಪ್ಲೋಡ್ ಆಗಲ್ಲ ಅಂಟಿಲ್ ನೀವು ಇದೊಂದು ಎಲಿಜಿಬಿಲಿಟಿನ ಫ್ಯೂಚರ್ನ ನೀವು ಎನೇಬಲ್ ಮಾಡ್ಕೊಬೇಕು. ಅದು ಯಾವ ಥರ ಎನೇಬಲ್ ಮಾಡ್ಕೊಬೇಕು ಅಂದರೆ, ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ವೆರಿಫೈ ಮಾಡ್ಕೊಬೇಕು. ನೀವು ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೊಂಡಾದ್ಮೇಲೆ ಕೂಡ ಆದಮೇಲೆ ನೀವು ಲೈವ್ ಸ್ಟ್ರೀಮ್ ಮಾಡೋಕ್ಕಾಗೋದು, ತಮ್ನೇಲ್ ಕ್ರಿಯೇಟ್ ಮಾಡೋದಕ್ಕಾಗೋದು. ಆ್ಯಂಡ್ ಮೋರ್ ದೆನ್ 15 ಮಿನಿಟ್ಸ್ ಇದ್ದರೆ ಆ ವಿಡಿಯೋ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಆಗೋದು. ಓಕೆ, ಆ್ಯಂಡ್ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಕೊಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ನಿಮ್ಗೆ SMS ಬರಬೇಕಾ ಅಥವಾ ಕಾಲ್ ಬರಬೇಕಾ ಅಂತ ಹೇಳ್ಬಿಟ್ಟು ಅದೇ ಆಪ್ಷನ್ ತೋರಿಸ್ತಾ ಇರುತ್ತೆ. ನೀವು SMS ಕಾಲ್ ಯಾವ್ದಾರೋ ಒಂದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋನ್ ನಂಬರ್ನ ವೆರಿಫೈ ಮಾಡ್ಕೊಬೋದು. ಅದರಿಂದ ನಿಮಗೆ ಇಂಟರ್ಮೀಡಿಯೇಟ್ ಫ್ಯೂಚರು ಎನೇಬಲ್ ಆಗುತ್ತೆ. ಇವಾಗ ನಿಮ್ಗೆ ಎನೇಬಲ್ ಇರೋದು ಸ್ಟ್ಯಾಂಡರ್ಡ್ ಫ್ಯೂಚರು. ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ಕೊಬೋದು. ಆ್ಯಂಡ್ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಬೋದು. ಈಗ ಆಲ್ರೆಡಿ ಕ್ರಿಯೇಟ್ ಆಗಿರೋವಂಥ ಪ್ಲೇಲಿಸ್ಟ್ಗೆ ನಿಮ್ಮ ಒಂದು ಹೊಸ ವೀಡಿಯೋಸ್ನ ಆ್ಯಡ್ ಮಾಡ್ಕೊಬೋದು. ಇದೆಲ್ಲ ಬೇಸಿಕ್ ಒಂದು ಫೀಚರ್ಸ್ ಏನಿದೆ ಅದೆಲ್ಲ ಸ್ಟ್ಯಾಂಡರ್ಡಲ್ಲಿರುತ್ತೆ. ನಿಮ್ಗೆ ಅದ್ರ ಮೇಲೆ ಏನಾದರೂ ಈಗ ಹೇಳಿದೆಲ್ಲ ಬೇಕು ಅಂದರೆ ಅದು ಇಂಟರ್ಮೀಡಿಯೇಟ್ ಇರುತ್ತೆ. ನೆಕ್ಸ್ಟು ನಿಮಗೆ ಅಡ್ವಾನ್ಸ್ಡಲ್ಲಿರುತ್ತೆ. ಇದು ತುಂಬ ಅಡ್ವಾನ್ಸ್ಡ್ ಲೆವೆಲಲ್ಲಿರುತ್ತೆ. ಇದು ನೀವು ಎನೇಬಲ್ ಮಾಡ್ಕೊಬೇಕು ಅಂದರೆ ಏನಿಲ್ಲ, ಜಸ್ಟ್ ನಿಮ್ಮ ಒಂದು ವಿಡಿಯೋ ಕ್ಲಿಪ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಥವಾ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಅದು ಕೇಳುತ್ತೆ. ಅದೊಂದು ಫೋಟೋ ತೆಗೆದುಬಿಟ್ಟು ನೀವು ವೆರಿಫಿಕೇಷನಿಗೆ ಕಳಿಸ್ಬೋದು. ಆಫ್ಟರ್ ವೆರಿಫಿಕೇಷನ್ ನಿಮಗೆ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ಡ್ ಫೀಚರ್ಸ್ ಎನೇಬಲ್ ಆಗುತ್ತೆ. ಓಕೆ, ನೀವು ಇಷ್ಟನ್ನ ವೆರಿಫೈ ಫೋನ್ ನಂಬರ್ ಅಂತೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಹೇಳಿದ್ದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಸೇವ್ ಕೊಟ್ಟರೆ ನಿಮ್ಮ ಒಂದು ಸೆಟ್ಟಿಂಗು ಸೇವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪ್ಲೋಡ್ ಡಿಫಾಲ್ಟಲ್ಲಿ ಸಪೋಸ್ ನೀವೇನಾದರೂ ಒಂದು ವೀಡಿಯೋಸ್ ಮಾಡ್ತಾ ಇರ್ತೀರ, ರೆಗ್ಯುಲರ್ ಆಗಿ ಒಂದು ಕಾಮನ್ ಆಗಿ ಅದಕ್ಕೊಂದು ಟೈಟಲ್ ಹಾಕ್ತಾ ಇರ್ತೀರ. ಸಪೋಸ್ ನಿಮ್ಮ ಚಾನಲ್ ನೇಮೇ ಹಾಕ್ತಾ ಇರ್ತೀರ ಅಂದ್ಕೊಳ್ಳಿ. ಪ್ರತಿ ಟೈಮು ನೀವು ಚಾನಲ್ ನೇಮಲ್ಲಿ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಚಾನಲ್ ನೇಮ್ ಎಂಟರ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನೀವಿಲ್ಲಿ ಟೈಟಲ್ ಹತ್ರ ಬಂದ್ಬಿಟ್ಟು ನೀವೇನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ರೆ ಟೈಟಲ್ಲು ಎಲ್ಲ ವೀಡಿಯೋಸ್ಗೂ ಏನೋ ಒಂದು ಡಿಫಾಲ್ಟ್ ಟೈಟಲ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಆ ಟೈಟಲ್ನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಆ ಟೈಟಲ್ ನಿಮ್ಗೆ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ಅದೇ ಥರ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ, ಯಾವುದೋ ಒಂದು ವಿಡಿಯೋದು ನೀವು ಇನ್ಫಾರ್ಮೇಷನ್ ಹಾಕಬೇಕು ಅಂದ್ಕೊಂಡಿರ್ತೀರ ಅಥವಾ ಡಿಸ್ಕ್ಲೇಮರ್ ಹಾಕಬೇಕು ಅಂದ್ಕೊಂಡಿರ್ತೀರ, ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಲಿಂಕ್, ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಹಾಕಬೇಕು ಅಂದ್ಕೊಂಡಿರ್ತೀರ, ಅದನ್ನೆಲ್ಲ ನೀವು ಪ್ರತಿ ಸತಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಎಂಟರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಹಾಕ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಅದು ತಗೊಳುತ್ತೆ.
ಆ್ಯಂಡ್ ವಿಸಿಬಿಲಿಟಿ, ಇದು ಯಾರಿಗೆ ವಿಸಿಬಲ್ ಆಗಬೇಕು? ಸೊ ನೀವಿಲ್ಲಿ ಪ್ರೈವೇಟ್ ಆಗಿರಬೇಕಾ ಅಥವಾ ಪಬ್ಲಿಕಲ್ಲಿ ವಿಸಿಬಲ್ ಇರಬೇಕಾ, ಆ ಥರ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಹಾಕ್ಬೋದು. ಅಂದು ಟ್ಯಾಗ್ ಹಾಕೊಬೋದು. ನೀವಿಲ್ಲಿ ಟ್ಯಾಗ್ ಹಾಕ್ಲಿ. ಪ್ರತಿ ಯಾವುದಾದ್ರು ಒಂದು ವಿಡಿಯೋಗೆ ನೀವೇನಾದರೂ ಸಪ್ರೇಟಾಗಿ ಟ್ಯಾಗ್ ಹಾಕ್ತಾ ಇರ್ತೀರ. ವಿಡಿಯೋಸ್ ಮಾಡ್ಬೇಕಾರಲ್ಲ ನೀವು ವಿಡಿಯೋಗೆ ತಕ್ಕಂತೆ ಟ್ಯಾಗ್ ಹಾಕಬೇಕು. ಅದನ್ನು ಬಿಟ್ಟು ನೀವೇನಾದರೂ ಬೈ ಡಿಫಾಲ್ಟಾಗಿ ಒಂದು 2-3 ನಿಮ್ಮ ಹೆಸರಲ್ಲಿ ಇರೋವಂಥ ಟ್ಯಾಗ್ಸ್ಗಳು ಏನಾದರೂ ಹಾಕ್ಕೊಬೇಕು, ಅಥವಾ ನಿಮ್ಗೆ ಇಷ್ಟ ಇರೋವಂಥ ಟ್ಯಾಗ್ಸ್ನು ನಾನು ಹಾಕ್ಕೊಬೇಕು. ಪ್ರತಿ ಸರಿ ಅದನ್ನು ಎಂಟ್ರಿ ಮಾಡೋಕ್ಕಾಗಲ್ಲ, ನನಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ಬೇಕಪ್ಪ ನಂಗಿದ್ರೆ ನೀವಿಲ್ಲಿ ಟ್ಯಾಗ್ಸ್ ಅಂತ ಎಂಟ್ರಿ ಮಾಡಿಕೊಂಡು ನಿಮಗೆ ಯಾವ ಟ್ಯಾಗ್ ಬೇಕೋ ಅದನ್ನು ಇಲ್ಲಿ ಒಂದು ಸತಿ ಎಂಟರ್ ಮಾಡಿ ನೀವು ಸೇವ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಅಪ್ಲೋಡ್ ವಿಡಿಯೋ ಮಾಡಬೇಕಾದ್ರೆ ಅದು ಬರುತ್ತೆ. ಆ್ಯಂಡ್ ನೆಕ್ಸ್ಟು ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲಿ ನೀವಿಲ್ಲಿ ಇದು ಲೈಸೆನ್ಸ್ ಎಲ್ಲ ಅದು ಡಿಫಾಲ್ಟ್ ಇರಲಿ. ಆ್ಯಂಡ್ ಕ್ಯಾಟಗರಿ, ನೀವೇನಾದರೂ ಇಲ್ಲಿ ಯಾವ ಕ್ಯಾಟಗರಿ, ಕಾಮಿಡಿ ಮಾಡ್ತಾ ಇದ್ದೀರಾ ಅಥವಾ ಎಜುಕೇಷನ್ ಮಾಡ್ತಾ ಇದ್ದೀರಾ, ಕುಕಿಂಗ್ ಚಾನಲ್ ಮಾಡ್ತಾ ಇದ್ದೀರಾ, ಟೆಕ್ ರಿಲೇಟೆಡ್ ಏನಾದರೂ ಮಾಡ್ತಾ ಇದ್ದೀರಾ, ಆ್ಯಂಡ್ ಈ ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿನಾರೆ ನಿಮಗೆ ವ್ಯೂಸ್ ಕೂಡ ಬರ್ದೇನೆ ಕೂಡ ಇರಬಾರ್ದು. ಅದಕ್ಕೋಸ್ಕರ ಈ ಒಂದು ಕ್ಯಾಟಗರಿನ ನೀವು ಖಂಡಿತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೀವು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ ಸರ್ಟಿಫಿಕೇಟು. ನಿಮ್ಮ ಒಂದು ವಿಡಿಯೋ ಲ್ಯಾಂಗ್ವೇಜು ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೀರಾ, ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ಮಾಡ್ತಾ ಇದ್ದೀರಾ, ಆ ಒಂದು ವಿಡಿಯೋ ಲ್ಯಾಂಗ್ವೇಜ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜು, ಟೈಟಲು ಮತ್ತು ಡಿಸ್ಕ್ರಿಪ್ಷನು ಯಾವ ಒಂದು ಲ್ಯಾಂಗ್ವೇಜಲ್ಲಿ ಹಾಕ್ತಿದ್ದೀರಾ ಅನ್ನೋದನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಯಾವ್ದಾದ್ರು ಇಟ್ಕೊಬೋದು, ತೊಂದರೆ ಇರೋಲ್ಲ. ಆ್ಯಂಡ್ ಕಮೆಂಟ್ಸು, ನಿಮ್ಮ ಒಂದು ವಿಡಿಯೋಗೆ ಕಮೆಂಟ್ಸ್ ಬರಬೇಕಾ ಬೇಡ ಅಂತ ಇರುತ್ತೆ, ಅದನ್ನು ನೀವಿಲ್ಲಿ ಆನ್ ಮಾಡ್ಕೊಬೋದು. ಆ್ಯಂಡ್ ಮಾಡ್ರೇಷನ್ದು, ಇನ್ಅಪ್ರಾಪ್ರಿಯೇಟ್ ಕಮೆಂಟ್ಸ್ ಏನಾದರೂ ಬಂದರೆ ಅದು ಇಲ್ಲಿ ನಿಮಗೆ ಓಲ್ಡ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ಅದನ್ನು ಬೇರೆ ಬೇರೆ ಲೆವೆಲಲ್ಲಿ ಕೂಡ ಇಟ್ಕೊಬೋದು. ಸದ್ಯಕ್ಕೆ ಇವಾಗ ಬೇಸಿಕ್ ಆಗಿದೆ. ನಿಮಗೆ ಯಾವುದೇ ಕಮೆಂಟ್ ಕೂಡ ಆಫ್ ಆಗಬಾರ್ದು. ಪ್ರತಿಯೊಂದು ಕಮೆಂಟ್ ಕೂಡ ನಿಮಗೆ ಒಂದು ವಿಡಿಯೋಗೆ ಯಾರಾದರೂ ಮಾಡಿದ್ರೆ ಬರಬೇಕು ಅನ್ನೋಂಗಿದ್ರೆ ನೀವಿಲ್ಲಿ ನನ್ನಂತ ಸೆಲೆಕ್ಟ್ ಮಾಡ್ಕೊಬೋದು. ಇನ್ ಕೇಸ್ ನನಗೆ ಇನ್ಅಪ್ರಾಪ್ರಿಯೇಟ್ ಕಮೆಂಟ್ಸ್ಗಳು ಏನಾದರೂ ಬಂದರೆ ನೀವು ಅದನ್ನು ತಡಿಬೇಕು ಅನ್ನಂಗಿದ್ರೆ ಅದನ್ನು ನೀವು ಬೇಸಿಕಲ್ಲಿ ಇಟ್ಕೊಬೋದು ಅಥವಾ ಸ್ಟ್ರಿಕ್ಟಲ್ಲಿ ಕೂಡ ಇಟ್ಕೊಬೋದು. ಇಷ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ಪರ್ಮಿಷನಲ್ಲಿ ನೋಡ್ಬೋದು. ಪರ್ಮಿಷನಲ್ಲಿ ಓನರ್ ಅಂತ ಕಾಣ್ತಿದೆ. ಇದು ಯಾವ ಥರ ನೆಕ್ಸ್ಟು ಇದರಿಂದ ಏನು ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದು ಬೇಸಿಕ್ಕಾಗಿ ಹೊಸ್ದಾಗಿ ಯಾರಾದರೂ ಕ್ರಿಯೇಟ್ ಮಾಡಿಕೊಂಡ್ರೆ, ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡ್ರೆ ಇವೆಲ್ಲ ಬೇಸಿಕ್ಕಾಗಿ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರೊಳಗೆ ನೋಡ್ಬೋದು ನೀವು ಕಮ್ಯುನಿಟಿ ಮಾಡರೇಷನಲ್ಲಿ ನೋಡ್ಬೋದು. ನೀವೇನಾದರೂ ಹೊಸ್ದಾಗಿ ವೀಡಿಯೋಸ್ ಹಾಕಿದ್ರೆ ಅದು ಕಮೆಂಟ್ಸು ಬರಬೇಕಾ ಬೇಡವಾ ಅಂತ ಇದೆ. ಆ್ಯಂಡ್ ಆನ್ ಆಗಿದೆ, ಅದು ಬೇಸಿಕಲ್ಲೇ ಇದೆ. ಮೆಸೇಜ್ ಇನ್ ಯುವರ್ ಲೈವ್ ಸ್ಟಾರ್ಟ್ ಅಂತ ಇದೆ. ಇದರಲ್ಲೂ ಕೂಡ ಅಷ್ಟೇ, ನಿಮ್ಮ ಕಮೆಂಟ್ಸು ಏನಾದರೂ ಇನ್ಅಪ್ರಾಪ್ರಿಯೇಟ್ ಆಗಿದ್ದರೆ ಅದು ಕೂಡ ಅದು ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಬ್ಲಾಕ್ಡ್ ವರ್ಡ್ಸ್ ಏನಾದರೂ ಅಂದರೆ ನೀವೇನಾದರೂ ವೀಡಿಯೋಸ್ ಮಾಡಿದ್ರೆ ಅದಕ್ಕೇನಾದರೂ ಬ್ಯಾಡ್ ಕಮೆಂಟ್ಸ್ ಏನಾದರೂ ಹಾಕಿದ್ರೆ, ಸಪೋಸ್ ಏನಾದರೂ ಬ್ಯಾಡ್ ಅಂತ ಹಾಕ್ತಾರಪ್ಪ, ಬ್ಯಾಡ್ ಅಂತ ಹಾಕಿದ್ರೆ ನೀವಿಲ್ಲಿ ಬ್ಯಾಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟರೆ ನಿಮ್ಗೆ ಯಾರಾದರೂ ಬ್ಯಾಡ್ ಅಂತ ನಿಮ್ಮ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡೋದಕ್ಕೆ ಬಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಓಕೆ, ಅದಕ್ಕೋಸ್ಕರ ಇದು ಬ್ಲಾಕ್ಡ್ ವರ್ಡ್ಸ್ ಅಂತ ಇದೆ. ನಿಮ್ಗೆ ಏನೇನೆಲ್ಲ ವರ್ಡ್ಸು ನಿಮ್ಮ ಒಂದು ಕಮೆಂಟಲ್ಲಿ ಬರೋಕ್ಕೆ ಇಷ್ಟ ಇರಲ್ಲ ನಿಮಗೆ, ಅಂಥ ವರ್ಡ್ಸ್ ಎಲ್ಲ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಸೇವ್ ಮಾಡ್ಕೊಬೋದು. ಆ್ಯಂಡ್ ಯೂಸರ್ ಅಗ್ರಿಮೆಂಟು, ಚಾನಲ್ ಗೈಡ್ಲೈನ್ಸು ಇದೆಲ್ಲ ಬಿಡಿ, ಇದೆಲ್ಲ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಈಗ ಹೇಳಿದ್ದನ್ನ ತುಂಬ ಮೇಯ್ನ್ ಇದಿಷ್ಟನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಕ್ಟಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಇದೆಲ್ಲ ಫಾಲೋ ಮಾಡ್ಕೊಂಡು ಆದಮೇಲೆ ನೀವು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸಕ್ಸಸ್ ಕೂಡ ಆಗುತ್ತೆ, ನಿಮಗೂ ಕೂಡ ವ್ಯೂಸ್ ಬರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.